ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನೈಟ್ ಡಿನ್ನರ್ಗೆ ಒಂದು ಸ್ಪೆಷಲ್ ಆಗಿರುವಂಥ ರೆಸ್ಟೋರೆಂಟ್ ಸ್ಟೈಲ್ ಗ್ರೇವಿ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಇದು ಕಾಜು ಪನ್ನೀರ್ ಮಸಾಲ. ಯಾರ್ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ತುಂಬ ಜನ ಇಷ್ಟಪಡ್ತಾರೆ ಈ ರೆಸಿಪಿನ. ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಕಾಜು ಪನ್ನೀರ್ ಮಸಾಲ ಅಂತ ಅಂದರೆ ಸಾಕು. ಸೊ ಕಾಜು ಅಂದ ತಕ್ಷಣ ನಮಗೆ ಗೋಡಂಬಿ ಬೇಕೇ ಬೇಕಲ್ವ. ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ಉಂಡೆ ಗೋಡಂಬಿ ತೊಗೊಂಡಿದ್ದೀನಿ. ಅದನ್ನು ಹಾಗೇನಾದರೂ ಹಾಕೋಬೋದು, ಸ್ವಲ್ಪ ಜಾಸ್ತಿ ಒದಗಲಿ ಅಂತ ನಾನಿಲ್ಲಿ ಅದನ್ನು ಮಧ್ಯದಲ್ಲಿ ಪೀಸಸ್ ಮಾಡಿ ಒಂದು ಗೋಡಂಬಿನಲ್ಲಿ 4 ಪೀಸಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಗೋಡಂಬಿ ಅಂದರೆ ಮನೆಯಲ್ಲಿರೋ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ಆ್ಯಂಡ್ ಹಾಗೆ ತಿನ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತಲ್ವ. ಸೊ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದ ಹಾಗೇ ನನ್ನ ಮಗ ಸೈಡಲ್ಲಿ ಬಂದು ಒಂದೊಂದು ಗೋಡಂಬಿ ಹಾಗೆ ಎತ್ಕೊಂಡು ತಿಂತಾ ಇದ್ದ. ಈ ಗೋಡಂಬಿ ಪೀಸಸ್ನ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಗ್ರೇವಿ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಹಾಕಬೇಕು ಇದನ್ನು. ಆವಾಗ ಅದರದ್ದು ಕ್ರಿಸ್ಪಿನೆಸ್, ಕ್ರಂಚಿನೆಸ್ ಹಾಗೇ ಇರುತ್ತೆ ಗ್ರೇವಿನಲ್ಲಿ. ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಗ್ರೇವಿ ಮಾಡಲಿಕ್ಕೆ ನಾನು ಒಂದು ದಪ್ಪ ಸೈಜ್ ಈರುಳ್ಳಿ, 2 ಟೊಮ್ಯಾಟೊನ ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಸಪ್ರೇಟ್ ಆಗಾದರೂ ಪೇಸ್ಟ್ ಮಾಡ್ಕೋಬೋದು. ಈರುಳ್ಳಿನೇ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ, ಹಾಗೆಯೇ ಟೊಮ್ಯಾಟೊನೇ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಎರಡನ್ನೂ ಒಟ್ಟಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಗ್ರೇವಿ ಬೇಕು, ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀರಾ ಅಂದರೆ ಈರುಳ್ಳಿ ಹಾಗೆ ಟೊಮ್ಯಾಟೊನ ಕ್ವಾಂಟಿಟಿ ಹೆಚ್ಚಿಗೆ ಮಾಡ್ಕೊಳ್ಳಿ. ಹಾಗೆಯೇ ಪನ್ನೀರ್ ಅಂದ ತಕ್ಷಣ ನಮಗೆ ಪನ್ನೀರೂ ಬೇಕಾಗುತ್ತೆ. ನಾನಿಲ್ಲಿ ಒಂದು ಅರ್ಧ ಲೀಟರ್ ಹಾಲಿಗೆ ಸ್ವಲ್ಪ ನಿಂಬೆ ರಸ ಹಾಕಿ ಮನೆಯಲ್ಲೇ ಪನ್ನೀರನ್ನ ತಯಾರು ಮಾಡಿ ಇಟ್ಕೊಂಡಿದ್ದೆ. ಈ ರೆಸಿಪಿಗೆ ನಾನು ಪನ್ನೀರ್ನ ಕ್ಯೂಬ್ಸ್ ಆಗಿ ಮಾಡಿ ಹಾಕ್ತಾ ಇಲ್ಲ. ಅದ್ರ ಬದಲಾಗಿ ಪನ್ನೀರ್ನ ಈ ರೀತಿ ತುರಿದಾದ್ರೂ ಸಹ ಹಾಕ್ಬೋದು, ಅಥವಾ ಕೈನಲ್ಲೇ ಪುಡಿನಾದರೂ ಸಹ ಮಾಡಿ ಸಹ ಹಾಕ್ಬೋದು. ಹಾಗಾಗಿ ಹೊರಗಡೆಯಿಂದ ಪನ್ನೀರ್ ಏನು ತಂದಿಲ್ಲ ನಾನು. ಮನೆಯಲ್ಲೇ ಅರ್ಧ ಲೀಟರ್ ಗಟ್ಟಿ ಹಾಲನ್ನು ಸ್ವಲ್ಪ ನಿಂಬೆ ರಸ ಹಾಕಿ ಒಡಿಸ್ಬಿಟ್ಟು ಪನ್ನೀರ್ನ ಈ ರೀತಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಹೊತ್ತಿಗೆ 3 ಜನಕ್ಕೆ ಕರೆಕ್ಟ್ ಆಗುತ್ತೆ ಅರ್ಧ ಲೀಟರ್ ಹಾಲಿನಲ್ಲಿ ಸಿಗೋವಂಥ ಪನ್ನೀರು. ಬೇಕಿದ್ರೆ ನೀವು ಹೊರಗಡೆ ಸಿಗೋವಂಥ ಪ್ಯಾಕೆಟ್ ಪನ್ನೀರ್ನಲ್ಲೂ ಸಹ ಮಾಡ್ಕೋಬೋದು. ಹಾಗೆ ನೋಡಿ, ಇಲ್ಲಿ ಪನ್ನೀರ್ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕೈನಲ್ಲೇ ಈ ರೀತಿ ಪೀಸಸ್ ಮಾಡಿ. ಸೊ ಇವಾಗ ಗ್ರೇವಿ ಮಾಡೋದಕ್ಕೆ ಒಂದು ದಪ್ಪ ತಳದ ಪ್ಯಾನ್ನ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಬೆಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೆಣ್ಣೆ ಇದ್ದರೆ ಬೆಣ್ಣೆನೇ ಹಾಕ್ಕೊಳ್ಳಿ. ಕಂಪ್ಲೀಟಾಗಿ ಬೆಣ್ಣೆ ಹಾಕಿದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಟೇಸ್ಟ್ ಬರುತ್ತೆ. ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಹೆಚ್ಚಿಗೆ ಮಸಾಲೆ ನಾನಿಲ್ಲಿ ಹಾಕ್ತಾ ಇಲ್ಲ, ಚಕ್ಕೆ, ಲವಂಗ, ಏಲಕ್ಕಿ ಆ ಥರದ್ದೆಲ್ಲ. ಜೀರಿಗೆ ಸ್ವಲ್ಪ ಚಿಟುಕೊಟ್ಟಿದ ನಂತರ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕಿ ಇದನ್ನು ಒಂದು 20 ರಿಂದ 25 ಸೆಕೆಂಡ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿ, ನಾನು ಏನು ಈರುಳ್ಳಿ ಹಾಗೆ ಟೊಮ್ಯಾಟೊದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಹಾಗೆಯೇ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಲೋಟ ಆಗುವಷ್ಟು ಮಾತ್ರ ನೀರನ್ನು ಹಾಕಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆ ಕೊರಿಯಾಂಡರ್ ಪೌಡರು, 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆಯೇ ಅರಿಶಿನ ಪುಡಿ, ಇವಿಷ್ಟನ್ನು ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಇದಕ್ಕೆ ಟೊಮ್ಯಾಟೊ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಲ್ವ, ಅಂದರೆ 2 ಟೊಮ್ಯಾಟೊ ಹಾಕಿರ್ತೀವಲ್ವ, ಸ್ವಲ್ಪ ಹುಳಿ ಮುಂದೆ ಆಗಿರುತ್ತೆ. ಯಾವತ್ತು ನಾರ್ತ್ ಇಂಡಿಯನ್ ಗ್ರೇವಿಗಳಿಗೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದ್ರೆ ಅದ್ರ ಹುಳಿನ ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ 1 ಸ್ಪೂನ್ ಆಗುವಷ್ಟು ಸಕ್ಕರೆನೂ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಗ್ರೇವಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಡಬೇಕು. ಹಾಗೆಯೇ ಒಂದು 3 to 4 ಮಿನಿಟ್ಸ್ಗೆಲ್ಲ ಇದು ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಇವಾಗ ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಡು ಬಂದಿದೆ. ಇವಾಗ ಚೆನ್ನಾಗಿ ಬೆಂದಿದೆ ಅಂತ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಹಾಗೆ ಟೊಮ್ಯಾಟೊ ಪೇಸ್ಟ್ ಎಲ್ಲ. ಚೆನ್ನಾಗಿ ಈ ಸಲ ಮಿಕ್ಸ್ ಮಾಡಿಬಿಟ್ಟು ಗ್ರೇವಿಗೆ ನಾನು ಕ್ರೀಮ್ ಹಾಕ್ತಾ ಇದ್ದೀನಿ, ಫ್ರೆಶ್ ಕ್ರೀಮು. ಯಾವುದೇ ನಾರ್ತ್ ಇಂಡಿಯನ್ ಸ್ಟೈಲ್ ಗ್ರೇವೀಸ್ಗೆ ಫ್ರೆಶ್ ಕ್ರೀಮ್ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಈ ರೀತಿ ಅಮೂಲ್ ಫ್ರೆಶ್ ಕ್ರೀಮ್ನ ಹಾಕ್ತೀನಿ. ನೀವು ಬೇಕಿದ್ರೆ ಹಾಲಿನ ಕೆನೆ ಮನೆಯಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ರೆ ಅದನ್ನು ಸಹ ಸ್ವಲ್ಪ ಬೀಟ್ ಮಾಡಿಬಿಟ್ಟು ಹಾಕ್ಬೋದು. ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫೈನಲ್ ಆಗಿ ಇದಕ್ಕೆ ಪನ್ನೀರ್ನ ಏನು ನಾನು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಕೊನೆಯಲ್ಲಿ ಗೋಡಂಬಿನ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ಗೋಡಂಬಿನ ಹಾಕಿ ತುಂಬ ಫಸ್ಟೇ ಹಾಕ್ಬಿಟ್ರೆ ಗೋಡಂಬಿ ಎಲ್ಲ ಸಾಫ್ಟ್ ಆದಂಗೆ ಆಗ್ಬಿಡುತ್ತೆ. ತಿನ್ಬೇಕಾದ್ರೆ ಅದು ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ. ಆಮೇಲೆ ಕ್ರೀಮೆಲ್ಲ ಹಾಕಿದ ನಂತರ ಜಾಸ್ತಿ ಹೊತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ. 1 ಕುದಿ ಬಂದರೆ ಸಾಕು, ಸ್ಟವ್ನ ಆಫ್ ಮಾಡಿಬಿಡ್ಬೋದು.
ಜಾಸ್ತಿ ಕ್ರೀಮ್ ಹಾಕಬೇಡಿ, ತುಂಬ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂತ 1/4 ಕಪ್ ಅಥವಾ ಅರ್ಧ ಕಪ್ ಹಾಕಿದ್ರೆ ಸಾಕಾಗುತ್ತೆ ನೋಡಿ. ಈ ರೀತಿ ಕ್ರೀಮ್ ಹಾಕಿದ್ಮೇಲೆ ಒಂದು ಕುದಿ ಬರೋವರೆಗೆ ನಾನು ಕುದಿಸಿದ್ದೀನಿ. ಚೆನ್ನಾಗಿ ಎಣ್ಣೆನೂ ಸಹ ಮೇಲ್ಗಡೆ ತೇಲ್ಕೊಂಡು ಬಂದಿದೆ. ಇವಾಗ ಫೈನಲಾಗಿ ಒಂದು ಸಲ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ಗ್ರೇವಿ ರೆಡಿ ನೋಡಿ. ಪನ್ನೀರು ನಾನು ಆ ರೀತಿ ಪೀಸಸ್ ಮಾಡ್ದೇ ಅಂದರೆ ಕೈಯಲ್ಲಿ ಪುಡಿ ಮಾಡಿ ಹಾಕಿದ್ದೀನಲ್ಲ, ಗ್ರೇವಿ ಒಳ್ಳೆ ಥಿಕ್ನೆಸ್ ಬಂದಿದೆ. ಆ್ಯಂಡ್ ಕಲರೂ ಅಷ್ಟೇ ಗ್ರೇವಿ ರೆಸ್ಟೋರೆಂಟಲ್ಲಿ ಸಿಗುತ್ತಲ್ಲ ಅದೇ ರೀತಿ ಕಲರ್ನಲ್ಲಿ ಬಂದಿದೆ. ಸೊ ನಾನು ನೈಟ್ ಡಿನ್ನರ್ಗೆ ಮಾಡ್ತಾ ಇರೋ ಕಾರಣ ಇದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ಚಪಾತಿ ಮಾಡಿದ್ದೆ. ಸೊ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹೊರಗಡೆ ಸಿಗೋವಂಥ ಪರೋಟ ಅದನ್ನಾದರೂ ಸಹ ನೀವು ತಂದು ಬಿಸಿ ಮಾಡಿ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಪೂರಿಗೂ ಚೆನ್ನಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ಕಾಜು ಪನ್ನೀರ್ ಮಸಾಲ ಯಾವಾಗಲೂ ಪನ್ನೀರ್ನ ಪೀಸಸ್ ಮಾಡೇ ಹಾಕ್ತೀವಿ. ಪೀಸಸ್ ಮಾಡಬೇಕು ಅಂದರೆ ಮನೆಯಲ್ಲಿ ಅಷ್ಟಾಗಿ ಕರೆಕ್ಟಾಗಿ ಬರೋದಿಲ್ಲ ಅಲ್ವಾ ನಮಗೆ ಪನ್ನೀರ್ ಪ್ರಿಪೇರ್ ಮಾಡಲಿಕ್ಕೆ. ಸೊ ಹಾಗಾಗಿ ಈ ರೀತಿ ಕ್ರಂಬಲ್ ಟೆಕ್ಸ್ಚರನ್ನು ಸಹ ಮಾಡಿಬಿಟ್ಟು ಪನ್ನೀರ್ನ ಹಾಕಿ ನೋಡಿ, ಸಕ್ಕತ್ತಾಗಿರುತ್ತೆ ಟೇಸ್ಟು. ನನ್ನ ಮಗಂಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಿಂದ ತರೋದೇನಕ್ಕೆ, ಮನೆಯಲ್ಲೇ ಇಷ್ಟು ಟೇಸ್ಟಿಯಾಗಿ ಮಾಡ್ಕೋಬೇಕಾರೆ ಅಲ್ವಾ. ನನ್ನ ಮಗನ ಎಕ್ಸ್ಪ್ರೆಷನ್ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ. ನೈಟ್ ಡಿನ್ನರ್ಗೆ ಮಾಡಿದಷ್ಟು ಖಾಲಿ ಆಯಿತು. ಆ್ಯಂಡ್ ಚಪಾತಿನೂ ಅಷ್ಟೇ ಪೂರ್ತಿಯಾಗಿ ಖಾಲಿ ಆಯಿತು. ಯಾವಾಗೂ 1 ಅಥವಾ 2 ಚಪಾತಿ ಯಾವಾಗ ಮಾಡಿದ್ರೂ ಮಿಕ್ಕೋತಾ ಇತ್ತು. ಬಟ್ ಈ ಗ್ರೇವಿಗೆ ಚಪಾತಿ ಸ್ವಲ್ಪನೂ ಮಿಗ್ಲಿಲ್ಲ. ನೀವೂ ಸಹ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್.